ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುವಂತಹ ಮತ್ತೊಂದು ಹೊಸ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಲೋನ್ ಅಪ್ಲಿಕೇಶನಿಂದ ನೀವು ಇನ್ಸ್ಟಂಟ್ ಆಗಿ ಸಾಲ ತಗೊಬೋದು ಅಪ್ ಟು 5 ಲಕ್ಷದವರೆಗೆ. ಹೌದು ಗೈಸ್, ಅಪ್ ಟು 5 ಲಕ್ಷದವರೆಗೆ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೇನಾದರೂ ತುಂಬ ಕಷ್ಟ ಇತ್ತು ಅಂತಂದರೆ ಈ ಒಂದು ಅಪ್ಲಿಕೇಶನ್ ಥ್ರೂ ನೀವು ಸಾಲ ತಗೊಬೋದು. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ನೀವು ಈಸಿಲಿ ಲೋನ್ ತಗೋಬೋದು. ಸೊ ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ಸಾಲ ತೊಗೊಬೋದು, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೋದು, ಎಲ್ಲ ಪ್ರಾಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅಪ್ಲೈ ಮಾಡಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ಗೆ ಸಾಲ ತಗೋಬೋದು ಅಂತ ಹೇಳ್ಬಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಜೊತೆಗೆ ಇಲ್ಲಿ ನಾನು ನಿಮಗೆ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ, ಈ ಒಂದು ಅಪ್ಲಿಕೇಶನಲ್ಲಿ ಸಾಲ ತೊಗೊಳೋದು ಒಳ್ಳೆಯದಾ ಅಥವಾ ಅಲ್ವಾ, ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಜೆನ್ಯೂನಾ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅಪ್ಲೈ ಪ್ರಾಸೆಸ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಗೈಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ, ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನಿಮಗೆ ಅಪ್ಲೈ ಪ್ರಾಸೆಸನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಗೈಸ್. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ರಿಂಗ್ ಆ್ಯಪ್ ಅಂತ. ಸೊ ರಿಂಗ್ ಅಪ್ಲಿಕೇಶನ್ ಒನ್ಮಿ ಟೆಕ್ನಾಲಜಿ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 4.2 ಸ್ಟಾರ್ ರೇಟಿಂಗ್ ಇದೆ. 5,49,000 ರೀಸ್ ಇದಾವೆ. ಜೊತೆಗೆ 1 ಕೋಟಿ ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮಗೂ ಕೂಡ ಇಲ್ಲಿ ಈಸಿಲಿ ಸಾಲ ಸಿಗುತ್ತೆ. 1 ಕೋಟಿ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಗೈಸ್. ಇನ್ಸ್ಟಂಟ್ ಆಗಿ ಅಪ್ರೂವಲ್ ಆಗುತ್ತೆ. ಜೊತೆಗೆ ಇಲ್ಲಿ 35,000 ರೂಪಾಯಿವರೆಗೆ ಸಾಲ ಅನ್ನೋದು ಸಿಗುತ್ತೆ. ಇಲ್ಲಿ ರಿಂಗ್ ಲಿಮಿಟ್ ಅನ್ನೋದು ಸಿಗುತ್ತೆ. ಜೊತೆಗೆ 2 ಲಕ್ಷ ರೂಪಾಯಿವರೆಗೆ ಸಾಲ ಕೂಡ ಸಿಗುತ್ತೆ. ಜೊತೆಗೆ ಇಲ್ಲಿ ರಿಂಗ್ ಪವರ್ ಲೋನ್ ಅಂತ ಹೇಳ್ಬಿಟ್ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಕೊಡ್ತಾ ಇದ್ದಾರೆ. ಆ್ಯಂಡ್ ನೀವೇನಾದರೂ ಇಲ್ಲಿ ಟೈಮ್ ಸರಿಯಾಗಿ ರೀಪೇಮೆಂಟ್ ಮಾಡ್ತೀರಾ ಅಂತಂದರೆ ಇಲ್ಲಿ ಅಪ್ ಟು 5 ಲಕ್ಷದವರೆಗೂ ಕೂಡ ಸಾಲ ಅನ್ನೋದು ಪ್ರೊವೈಡ್ ಮಾಡ್ತಾರೆ ಗೈಸ್. ಆ್ಯಂಡ್ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು ಇನ್ಸ್ಟಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ. ಆ್ಯಂಡ್ ಇಲ್ಲಿ UPI ಮರ್ಚೆಂಟ್ಸ್ಗಳಲ್ಲಿ ನೀವು QR ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಗೆ ಏನಾದರೂ ರಿಂಗ್ ಲಿಮಿಟ್ ಸಿಕ್ತು ಅಂತಂದರೆ ಇಲ್ಲಿ ಅಪ್ ಟು 8,000 ರೂಪಾಯಿವರೆಗೆ ನನಗೆ ಸಿಕ್ಕಿದೆ ರಿಂಗ್ ಲಿಮಿಟು. ಓಕೆನಾ? ಇನ್ನೂ ಪವರ್ ಲೋನ್ಗೋಸ್ಕರ ನಾನು ಅಪ್ಲೈ ಮಾಡ್ಕೊಂಡಿಲ್ಲ. ಇವಾಗ ಅಪ್ಲೈ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ UPI ಮರ್ಚೆಂಟ್ಸಲ್ಲಿ ಪೇಮೆಂಟ್ಸ್ ಕೂಡ ಮಾಡ್ಕೊಬೋದಾಗಿದೆ. ಇಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಇವ್ರ ಜೊತೆ ಚಾಟ್ ಕೂಡ ಮಾಡ್ಕೊಬೋದು. ಸೊ ಅಪ್ಲಿಕೇಶನ್ನ ಮೊದಲಾಗಿ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಪ್ಲೇಸ್ಟೋರ್ ಮೇಲೆ ನೀವು ರಿಡೈರೆಕ್ಟ್ ಆಗ್ತೀರಾ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ರಿಂಗ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಅನ್ನೋದು ಬರುತ್ತೆ. ಮೊದಲದಾಗಿ ನಿಮಗೆ ಮೊಬೈಲ್ ನಂಬರ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ನ ನೀವು ಎಂಟ್ರನ್ನು ಮಾಡ್ಕೊಳ್ಳಿ ಗೈಸ್. ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ನನಗೆ ಇಲ್ಲಿ 8,000 ರೂಪಾಯಿ ಲಿಮಿಟ್ ಅನ್ನೋದು ಸಿಕ್ಕಿದೆ. ಸೊ ನಿಮಗೂ ಕೂಡ ಇಲ್ಲಿ ಸಿಗುತ್ತೆ ಇದೇ ರೀತಿಯಾಗಿ ಅಪ್ ಟು 35,000 ರೂಪಾಯಿವರೆಗೆ ಇಲ್ಲಿ ರಿಂಗ್ ಲಿಮಿಟ್ ಅನ್ನೋದು ಸಿಗುತ್ತೆ. ಅದಲ್ಲದೆ ಇಲ್ಲಿ ಪವರ್ ಲೋನ್ ತೊಗೊತೀರಾ ಅಂತಂದರೆ 2 ಲಕ್ಷ ರೂಪಾಯಿವರೆಗೆ ಪವರ್ ಲೋನ್ ಕೂಡ ಸಿಗುತ್ತೆ. ಇದು ಲಿಮಿಟೆಡ್ ಟೈಮ್ ಆಫರ್ ಇದೆ ಗೈಸ್. ನನಗೆ ಸಿಕ್ಕಿದೆ 8,000 ರೂಪಾಯಿ. ಸೊ ಇಲ್ಲಿ ಈ ರೀತಿಯಾಗಿ ಆಪ್ಷನ್ ಬಂದ ತಕ್ಷಣ ಇಲ್ಲಿ ಅಪ್ಲೈ ನೋ ಅಂತ ಇರುತ್ತೆ. ಅಪ್ಲೈ ನೋ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿಕೊಡಿ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲದಾಗಿ ಇಲ್ಲಿ ಪರ್ಮಿಷನ್ಸ್ನ ಕೇಳುತ್ತೆ. ಇಲ್ಲಿ ರೀಡ್ ಆ್ಯಂಡ್ ಅಕ್ಸೆಪ್ಟ್ ಅಂತ ಇರುತ್ತೆ. ರೀಡ್ ಆ್ಯಂಡ್ ಅಕ್ಸೆಪ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಅಲೋ ಮಾಡಲಿಕ್ಕೆ ಕೇಳುತ್ತೆ. ಅಲೋ ನೀವು ಮಾಡ್ಕೊಳ್ಳಿ. ಅಲೋ ಮಾಡಿದ ತಕ್ಷಣ ಹೋಲ್ಡ್ ಆನ್ ಅಂತ ಬರುತ್ತೆ. ಸ್ವಲ್ಪ ಹೊತ್ತು ನೀವು ಇಲ್ಲಿ ವೇಟನ್ನು ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅನಲೈಸ್ ಮಾಡ್ತಾ ಇದ್ದಾರೆ ಆಫರನ್ನು. ಓಕೆನಾ? ಸ್ವಲ್ಪ ಹೊತ್ತು ನೀವು ವೇಟ್ ಮಾಡ್ಕೊಳ್ಳಿ ಗೈಸ್. ಈ ರೀತಿಯಾಗಿ ಅನಲೈಸ್ ಮಾಡ್ತಾರೆ ಆಫರು. ನಿಮ್ಗೆ ಪರ್ಪಸ್ ಆಫ್ ಯುವರ್ ಲೋನ್ ಅಂತ ಕೇಳ್ತಾ ಇದೆ. ಏನಕ್ಕೆ ಈ ಒಂದು ಲೋನ್ನ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಪರ್ಪಸ್ ನೀವು ಇಲ್ಲಿ ಕರೆಕ್ಟಾಗಿ ಹಾಕಬೇಕಾಗಿರುತ್ತೆ. ಇಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಶಾಪಿಂಗೋಸ್ಕರ ಆಗಿರ್ಬೋದು, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಗೋಸ್ಕರ ಆಗಿರ್ಬೋದು, ಹೀಗೆ ಹಲವಾರು ಇಲ್ಲಿ ಪರ್ಪಸನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಲೆಟ್ ಸಪೋಸ್ ನೀವೇನಾದರೂ ಎಜುಕೇಷನಲ್ ಎಕ್ಸ್ಪೆನ್ಸಸ್ಗೋಸ್ಕರ ತೊಗೊತಾ ಇದ್ದೀರಾ ಅಥವಾ ಶಾಪಿಂಗೋಸ್ಕರ ಏನಾದರೂ ತೊಗೊತಾ ಇದ್ದೀರಾ ಅಂತಂದರೆ ಇಲ್ಲಿ ನೀವು ಆಗಬೇಕಾಗುತ್ತೆ. ಶಾಪಿಂಗ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ? ಸೊ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಜೊತೆಗೆ ಕಂಟಿನ್ಯೂ ಕೇಳುತ್ತೆ. ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ನೀವು ವೇಟನ್ನು ಮಾಡ್ಕೊಳ್ಳಿ. ಇದು ಬಫರಿಂಗ್ ತೊಗೊಳುತ್ತೆ. ಅದಾದ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹೆಸರು ಬಂದಿದೆ ಇವಾಗ. ಆ್ಯಂಡ್ ಇಲ್ಲಿ ಇದು ಕೇಳ್ತಾ ಇದೆ ಬ್ಯೂರೋದು ಚೆಕ್ಸ್ ಮಾಡುತ್ತೆ, ನೀವು ಓಕೆನಾ ಕನ್ಸೆಂಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು CKYCನ ಕಂಪ್ಲೀಟ್ ಮಾಡಲಿಕ್ಕೆ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಟಿಕ್ ಮಾಡ್ಕೊಬೇಕಾಗಿರುತ್ತೆ ಈ ಎರಡೂ. ಓಕೆನಾ? ಸೊ ಟಿಕ್ ಮಾಡಿಕೊಂಡ್ರೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಬಫರಿಂಗ್ ತೊಗೊಳುತ್ತೆ. ಸ್ವಲ್ಪ ಹೊತ್ತು ನೀವು ವೇಟನ್ನು ಮಾಡ್ಕೊಳ್ಳಿ. ಇವಾಗ ನಿಮ್ಮ ಅಡ್ರೆಸ್ ಅನ್ನೋದು ಬರುತ್ತೆ. ನಾನು ಇದು ಬ್ಲರ್ ಮಾಡಿದ್ದೀನಿ ಗೈಸ್. ಓಕೆನಾ? ಸೊ ಪ್ರೈವಸಿ ಪರ್ಪಸ್ಗೋಸ್ಕರ.
ಸೊ ನೀವು ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದು ನಿಮ್ಮದು ಅಡ್ರೆಸ್ ಇದೆ ನೋಡಿ, ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಅಡ್ರೆಸ್ ಸರಿ ಇದೆ ಅಂತ ಹೇಳ್ಬಿಟ್ಟು ಕೆಳಗಡೆಯಲ್ಲಿ ಟಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಳ್ಳಿ ಗೈಸ್, ಇಲ್ಲಿ ಬಫರಿಂಗ್ ತಗೊಳುತ್ತೆ ಮತ್ತೇ. ಸೊ ಇವಾಗ ನೀವು ನೆಕ್ಸ್ಟ್ ಪ್ರಾಸೆಸ್ ಅನ್ನೋದು ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗೈಸ್, ನನಗೆ ಇಲ್ಲಿ 8,000 ರೂಪಾಯಿ ಅನ್ಲಾಕ್ ಅನ್ನೋದಾಗಿದೆ. ಸೊ ನಿಮ್ಮ ಕಣ್ಮುಂದೆನೇ ಬಂದಿದೆ 8,000 ರೂಪಾಯಿ ನಂದು ಇಲ್ಲಿ ಅನ್ಲಾಕ್ ಆಗಿದೆ. ಆ್ಯಂಡ್ ಇಲ್ಲಿ ಡಿಸ್ಪೋಸಲ್ ಅಮೌಂಟು 7,339 ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ನನಗೆ ಡಿಸ್ಪೋಸ್ ಆಗ್ತಾ ಇದೆ. ಆ್ಯಂಡ್ 36% ಪರ್ ಆ್ಯನಮ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದು ಬರ್ತಾ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟ್ EMI 8,237 ರೂಪಾಯಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಸೆಕೆಂಡ್ EMI ಇಲ್ಲಿ 100% ವೇವರ್ ಇರುತ್ತೆ, ಅಂದರೆ 400 ರೂಪಾಯಿ ಇಲ್ಲಿ ಏನು ಕಟ್ಟೋದಿರುತ್ತೋ ಅದನ್ನು ವೇವ್ ಮಾಡಿಬಿಟ್ಟು ಇಲ್ಲಿ 8,237 ರೂಪಾಯಿ ಇಲ್ಲಿ ಫಸ್ಟ್ EMIಗೆ ನೀವು ಇಲ್ಲಿ ರೀಪೇಮೆಂಟನ್ನು ಮಾಡ್ಕೊಬೇಕಾಗಿರುತ್ತೆ. ಆ್ಯಂಡ್ 4 ಜಾನ್ವರಿಗೆ 2024 4 ಜಾನ್ವರಿಗೆ ಇದು ಫಸ್ಟ್ EMI ಇಲ್ಲಿ ನೀವು ಕೊಡಬೇಕಾಗಿರುತ್ತೆ. ಓಕೆನಾ. ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನೀವು ಆ್ಯಡ್ ಮಾಡಿಕೊಂಡು ಇನ್ಸ್ಟಂಟಾಗಿ ಈ ಒಂದು ಲಿಮಿಟನ್ನು ನೀವು ತೊಗೊಬೋದಾಗಿದೆ. ಇದು ರಿಂಗ್ ಪವರ್ ಲೋನ್ ಆಗಿದೆ ಗೈಸ್. ಓಕೆನಾ. ಸೊ ಇನ್ಸ್ಟಂಟಾಗಿ ಲೋನ್ ಕೊಡುತ್ತೆ ಈ ಒಂದು ಅಪ್ಲಿಕೇಶನು. ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗಿರುತ್ತೆ. ಇವಾಗ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅಂತ ಬರುತ್ತೆ. ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೆಕ್ಸ್ಟು ನಿಮ್ಗೇನಾದರೂ ಇತ್ತು ಅಂತಂದರೆ ಆ್ಯಡ್ ನ್ಯೂ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ IFSC ಕೋಡ್ ಹಾಕಿ, ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ನಂತರ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ನಂತರ ಅಕೌಂಟ್ ಹೋಲ್ಡರ್ ನೇಮ್ ಯಾವ ರೀತಿಯಾಗಿ ನೇಮ್ ಇದೆಯೋ ಅದೇ ನೇಮನ್ನು ಹಾಕಿ, ನಂತರ ಅಕೌಂಟ್ ಟೈಪ್ ಕೇಳುತ್ತೆ. ಅಕೌಂಟ್ ಟೈಪಲ್ಲಿ ನೋಡಿ ಗೈಸ್, ಇಲ್ಲಿ ನಿಮ್ಮದು ಸೇವಿಂಗ್ಸ್ ಅಕೌಂಟ್ ಇತ್ತು ಅಂತಂದರೆ ಸೇವಿಂಗ್ಸ್ ಅಕೌಂಟು, ಇಲ್ಲಿ ಕರೆಂಟ್ ಅಕೌಂಟ್ ಇತ್ತು ಅಂತಂದರೆ ಕರೆಂಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಇಲ್ಲಿ ಸೇವಿಂಗ್ಸ್ ಅಕೌಂಟ್ ಇದೆ, ಸೇವಿಂಗ್ಸ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂನ ಅಲ್ಲಿ ಮಾಡ್ಕೊತೀನಿ. ಓಕೆನಾ. ಸೊ ಕಂಟಿನ್ಯೂ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡಿದ ತಕ್ಷಣ ಇನ್ಸ್ಟಂಟಾಗಿ ನಿಮಗೆ ಲೋನ್ ಅನ್ನೋದು ಸಿಗುತ್ತೆ. ಸೊ ಇಷ್ಟು ಪ್ರಾಸೆಸ್ ಇರುತ್ತೆ ಪವರ್ ಲೋನಿಂದು. ನನಗೆ 8,000 ರೂಪಾಯಿ ಮಾತ್ರ ಲಿಮಿಟ್ ಸಿಕ್ಕಿದೆ. ನಿಮಗೆ 2 ಲಕ್ಷ ರೂಪಾಯಿಯಲ್ಲಿ ಎಷ್ಟಾದರೂ ಲಿಮಿಟ್ ಅನ್ನೋದು ಸಿಗ್ಬೋದು. ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಗೈಸ್ ಎಷ್ಟು ಇಲ್ಲಿ ಲಿಮಿಟ್ ಸಿಗುತ್ತೆ, ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ಸ್ಟಂಟಾಗಿ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಡಿಸ್ಪೋಸ್ ಮಾಡಿ ಅಮೌಂಟನ್ನು ಕೊಡ್ತಾರೆ. ಎಲ್ಲ ಚಾರ್ಜಸ್ ಕಟ್ಟಾಗಿರುತ್ತೆ. ಐ ಥಿಂಕ್ 740 ರೂಪಾಯಿ ಸಮಥಿಂಗ್ ಇಲ್ಲಿ ಕಟ್ಟಾಗ್ತಾ ಇದೆ. ಸೊ ಅಮೌಂಟ್ ಅನ್ನೋದು ಕಟ್ಟಾಗ್ಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಉಳ್ಕಿದ್ದಿಲ್ಲಿ ನಿಮಗೆ 760 ರೂಪಾಯಿ ಇಲ್ಲಿ ಕಟ್ಟಾಗ್ಬಿಟ್ಟು ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಗೈಸ್. ಓಕೆನಾ. ಸೊ ಇಷ್ಟಿರುತ್ತೆ ರಿಂಗ್ ಅಪ್ಲಿಕೇಶನ್ ಬಗ್ಗೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೋದು ಗೈಸ್. ಆ್ಯಂಡ್ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಬರುತ್ತೆ, ವೇಟ್ ಮಾಡಿ. ಆ ಒಂದು ಅಪ್ಲಿಕೇಶನ್ ಕೂಡ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್, ಅದನ್ನು ಕೂಡ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಅದು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ. ಸೊ ಯಾವ ಗೈಸ್ ಇದಾಗಿರುತ್ತೆ ಐತಿನ ವಿಡಿಯೋ ಗೈಸ್. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.